press the bell icon on the YouTube app and never miss another update. ಹಿಂದಿನ ಕ್ಲಾಸಲ್ಲಿ ನಾವು ಹೊಸ ಪಾಠ ಸ್ಟಾರ್ಟ್ ಮಾಡಿದ್ವಿ. ಪಾಠ ಯಾವುದಪ್ಪ ಅಂದರೆ ಸಂಖ್ಯಾಶಾಸ್ತ್ರ. ಸಂಖ್ಯಾಶಾಸ್ತ್ರ ಅಂದರೆ ಏನಂತ ಕರೀತಾರೆ ಇಂಗ್ಲೀಷಲ್ಲಿ? ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರೀತಾರೆ. ಅದರಲ್ಲಿ ನಾನು ಡೆಫಿನೇಷನ್ ಹೇಳಿ ಮತ್ತು ಸರಾಸರಿ ಅಂದರೆ ಏನು ಅಂತ ಹೇಳಿ ಉದಾಹರಣೆದು 2 ಲೆಕ್ಕ ಮಾಡಿದ್ದೆ. ಟೆಕ್ಸ್ಟ್ ಬುಕ್ಕಲ್ಲಿರೋ ಉದಾಹರಣೆ ಲೆಕ್ಕ ಮಾಡಿದ್ದೆ. ಅದು ಯಾವ ವಿಧಾನದಿಂದ ಮಾಡಿದ್ದೆ? ನಾನು ನೇರ ವಿಧಾನದಿಂದ ಮಾಡಿದ್ದೆ. 3 ವಿಧಾನ ಇದೆ: ನೇರ ವಿಧಾನ, ಮತ್ತು ಹಂತ ವಿಚಲನಾ ವಿಧಾನ, ಮತ್ತು ಇನ್ನೊಂದು ಯಾವುದಪ್ಪ ಅಂತಂದರೆ 3ನೇ ವಿಧಾನ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಹಂತ ವಿಚಲನಾ ವಿಧಾನ, ಸರಾಸರಿ ವಿಧಾನ ಮತ್ತು ನೇರ ವಿಧಾನ ಅಂತ 3 ವಿಧಾನ ಇದೆ. ನೇರ ವಿಧಾನ, ಅಂದಾಜು ಸರಾಸರಿ ವಿಧಾನ ಮತ್ತು ಹಂತ ವಿಚಲನಾ ವಿಧಾನ. ಒಂದು ಲೆಕ್ಕವನ್ನು 3 ಮೆಥಡಲ್ಲೂ ಮಾಡ್ಬೋದು. 3 ಮೆಥಡನ್ನಲ್ಲಿ ಮಾಡಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ ಅಂತ ಏನು ಮಾಡ್ತೀವಿ ನಾವು? ಒಂದೇ ಮೆಥಡಲ್ಲಿ ಮಾಡ್ತೀವಿ. ಯಾವ ಮೆಥಡಲ್ಲಿ ತೋರಿಸಿದ್ದೆ ನಾನು ನಿಮಗೆ? ನೇರ ವಿಧಾನದಿಂದ ಯಾವ ಥರ ಮಾಡ್ತೀವಿ ಅಂತ ತೋರಿಸಿದ್ದೆ. ಈಗ ಅದರಲ್ಲಿ ನಾನು ನೆಕ್ಸ್ಟು ಅಭ್ಯಾಸಕ್ಕೆ ಬಂದರೆ, ಅಭ್ಯಾಸ ಎಷ್ಟಪ್ಪ ಅಂದರೆ 13.1. ಅಭ್ಯಾಸ ಎಷ್ಟು? 13.1 ಅಭ್ಯಾಸ. 13.1 ಅಭ್ಯಾಸದಲ್ಲಿ ಮೊದಲನೇ ಲೆಕ್ಕ ವಿದ್ಯಾರ್ಥಿಗಳ ಒಂದು ತಂಡವು ತಮ್ಮ ಪರಿಸರ ಅರಿವು ಕಾರ್ಯಕ್ರಮದ ಭಾಗವಾಗಿ ಒಂದು ಸಮೀಕ್ಷೆಯನ್ನು ನಡೆಸಿ ಒಂದು ಜನವಸತಿ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಸಂಬಂಧಿಸಿದಂತೆ 20 ಮನೆಗಳಲ್ಲಿರುವ ಗಿಡಗಳ ಸಂಖ್ಯೆಗಳ ದತ್ತಾಂಶವನ್ನು ಕೆಳಗಿನಂತೆ ಸಂಗ್ರಹಿಸಿತು. ಪ್ರತಿ ಮನೆಯಲ್ಲಿರುವ ಗಿಡಗಳ ಸರಾಸರಿಯನ್ನು ಕಂಡುಹಿಡಿಯಿರಿ. ನೀವು ಸರಾಸರಿಯನ್ನು ಕಂಡುಹಿಡಿಯಲು
ಯಾವ ವಿಧಾನವನ್ನು ಬಳಸುತ್ತೀರಿ? ಯಾವ ವಿಧಾನವನ್ನು ಬಳಸುತ್ತೀರಿ? ಏಕೆ? ನೋಡ್ರಿ, ಲೆಕ್ಕ ಹೇಳ್ತೀನಿ. ಟೆಕ್ಸ್ಟ್ ಬುಕ್ ಇಲ್ಲದೆ ಇದ್ದವರು ಲೆಕ್ಕ ಬರ್ಕೊಳ್ರಿ. ವಿದ್ಯಾರ್ಥಿಗಳ ಒಂದು ತಂಡವು ತಮ್ಮ ಪರಿಸರ ಅರಿವು ಕಾರ್ಯಕ್ರಮದ ಭಾಗವಾಗಿ ಒಂದು ಸಮೀಕ್ಷೆಯನ್ನು ನಡೆಸಿ ಒಂದು ಜನವಸತಿ ಪ್ರದೇಶಕ್ಕೆ ಸಂಬಂಧಿಸಿದಂತೆ 20 ಮನೆಗಳಲ್ಲಿರುವ ಗಿಡಗಳ ಸಂಖ್ಯೆಗಳ ದತ್ತಾಂಶವನ್ನು ಕೆಳಗಿನಂತೆ ಸಂಗ್ರಹಿಸಿತು. ಪ್ರತಿ ಮನೆಯಲ್ಲಿರುವ ಗಿಡಗಳ ಸರಾಸರಿಯನ್ನು ಕಂಡುಹಿಡಿಯಿರಿ. ನೀವು ಸರಾಸರಿಯನ್ನು ಕಂಡುಹಿಡಿಯಲು ಯಾವ ವಿಧಾನವನ್ನು ಬಳಸುತ್ತೀರಿ ಮತ್ತು ಏಕೆ? ಅಂದರೆ ಇದು ಲೆಕ್ಕದ ಹೆಡ್ಡಿಂಗು. ಸರಾಸರಿ ಕಂಡುಹಿಡಿಯೋಕ್ಕೆ ನಾವು ಯಾವ ವಿಧಾನ ಅಂತ ಕೇಳಿದ್ದಾರೆ. ನಾನು 3 ವಿಧಾನ ಇದೆ ಅಂತ ಹೇಳಿದ್ದೆ. ಯಾವ್ಯಾವುದು? ಒಂದು ನೇರ ವಿಧಾನ, ಅಂದಾಜು ಸರಾಸರಿ ವಿಧಾನ ಮತ್ತು ಹಂತ ವಿಚಲನಾ ವಿಧಾನ. ಇದು ಹೆಡ್ಡಿಂಗ್ ಇದೆ. ಹೆಡ್ಡಿಂಗ್ ಆದಮೇಲೆ ನೆಕ್ಸ್ಟ್ ಏನು ಬರ್ಕೋಬೇಕು ನೀವು? ಟೇಬಲ್ ಬರ್ಕೋಬೇಕು. ಟೇಬಲ್ ಬರ್ಕೋಬೇಕಾದ್ರೆ ಟೇಬಲಲ್ಲಿ 2 ಕಾಲಮ್ ಬರುತ್ತೆ. 2 ಕಾಲಮ್ ಆದಮೇಲೆ ನಾನು ಏನು ಮಾಡಬೇಕು? ಮಧ್ಯಬಿಂದು ಕಂಡುಹಿಡಿಬೇಕು. ಮಧ್ಯಬಿಂದು ಕಂಡುಹಿಡಿದ ಮೇಲೆ ಅವೆರಡನ್ನು ಏನು ಮಾಡಬೇಕು? ಗುಣಿಸ್ಬೇಕು. ಗುಣಿಸಿ ಕೂಡ್ಬಿಟ್ಟು ನಾನು ಏನು ಕಂಡುಹಿಡಬೇಕು? ಸರಾಸರಿಯನ್ನು ಕಂಡುಹಿಡಬೇಕು. ಈಗ ಲೆಕ್ಕ ಬರ್ಕೊಂಡಾಗಿದ್ದಲ್ಲ, ನಾನು ಒಂದೇ ಸಲ ಡೈರೆಕ್ಟಾಗೆ ಟೇಬಲ್ ಬರೆದು ಬಿಡ್ತೀನಿ. ಅಂದರೆ ಲೆಕ್ಕವನ್ನು ಬರ್ಕೊಂಡು ಮತ್ತೆ ಅಳಿಸಿ ಮತ್ತೆ ಟೇಬಲ್ಗೆ ಲೆಕ್ಕ ಬರ್ಕೊಳ್ಳಲ್ಲ. ಈಗ ಇದು ಮೇನ್ ಇರ್ತಕ್ಕಂತಹ ಹೆಡ್ಡಿಂಗು. ಈಗ ಇದಕ್ಕೆ ನಾವೇನು ಬರ್ಕೋಬೇಕು? ಕೆಳಗಡೆಗೆ ಲೆಕ್ಕವನ್ನು ಬರ್ಕೋಬೇಕು, ಯಾವ ಥರ ಕೊಟ್ಟಿದ್ದಾರೆ ಅಂತ. ಅದಕ್ಕೆ ಏನು ಮಾಡ್ಬೇಕು? ನಾನು 2 ಕಾಲಮ್ ಮಾಡ್ಕೋಬೇಕು. ಎಷ್ಟು ಕಾಲಮ್ ಮಾಡ್ಕೋಬೇಕು? 2 ಕಾಲಮ್ ಮಾಡ್ಕೋಬೇಕು. ಮೊದಲನೇ ಕಾಲಮು ಗಿಡಗಳ ಸಂಖ್ಯೆ. ಮೊದಲನೇ ಕಾಲಮು ಗಿಡಗಳ ಸಂಖ್ಯೆ. ಮೊದಲನೇ ಕಾಲಮು ಗಿಡಗಳ ಸಂಖ್ಯೆ. ಎರಡನೇ ಕಾಲಮು ಮನೆಗಳ ಸಂಖ್ಯೆ. ಎರಡನೇ ಕಾಲಮು ಮನೆಗಳ ಸಂಖ್ಯೆ. ಮೂರನೇ ಕಾಲಮು ಮಧ್ಯಬಿಂದು. ಮೂರನೇ ಕಾಲಮು ಮಧ್ಯಬಿಂದು. ಗಿಡಗಳ ಸಂಖ್ಯೆ ಎಷ್ಟಿದೆಪ್ಪ ಅಂದರೆ ಮೊದಲನೇದು 0 ಇಂದ 2, ಎರಡನೇದು 2 ರಿಂದ 4, ಮೂರನೇದು 4 ರಿಂದ 6, ನೆಕ್ಸ್ಟು 6 ರಿಂದ 8, ನೆಕ್ಸ್ಟು 8 ರಿಂದ 10, ನೆಕ್ಸ್ಟು 10 ರಿಂದ 12, ನೆಕ್ಸ್ಟು 12 ರಿಂದ 14. ಮನೆಗಳ ಸಂಖ್ಯೆ 1, 2, 1, 5, 6, 2, 3. ಇದು ಏನು? ಮನೆಗಳ ಸಂಖ್ಯೆ. ಮೊದಲನೇದು ಯಾವುದು? ಗಿಡಗಳ ಸಂಖ್ಯೆ. ಮನೆಗಳ ಸಂಖ್ಯೆಗೆ ಏನಂತ ಕರಿಬೇಕು? FI ಅಂತ ಕರಿಬೇಕು. ಮಧ್ಯಬಿಂದುಗೆ ಏನಂತ ಕರಿಬೇಕು? XI ಅಂತ ಕರಿಬೇಕು. ಇವೆರಡನ್ನು ಗುಣಿಸಿದ್ದಕ್ಕೆ ಏನಂತ ಕರಿಬೇಕು? FI ಮತ್ತು XI ಅಂತ ಕರಿತೀವಿ. ಈಗ ಗಿಡಗಳ ಸಂಖ್ಯೆ ಮೊದಲನೇ ಕಾಲಮು, ಮನೆಗಳ ಸಂಖ್ಯೆ ಎರಡನೇ ಕಾಲಮು, ಮಧ್ಯಬಿಂದು ಮೂರನೇ ಕಾಲಮು, ನಾಲ್ಕನೇ ಕಾಲಮ್ ಏನಪ್ಪ ಅಂದರೆ ಅವೆರಡನ್ನು ಗುಣಿಸಿರೋದು. ಈಗ ನಿಮಗೆ ಲೆಕ್ಕ ನೋಡಿದಾಗ ನಾನು ನಿನ್ನೆ ಹೇಳಿದ್ದೆ, ಉದಾಹರಣೆ ಒಳಗೆ 2 ಥರ ಉದಾಹರಣೆ ತೋರಿಸಿದ್ದೆ. ಒಂದು ಅವರ್ಗೀಕೃತ ದತ್ತಾಂಶಕ್ಕೆ ಸರಾಸರಿಯನ್ನು ಕಂಡುಹಿಡಿಯೋದು, ಎರಡನೇದು ವರ್ಗೀಕೃತ ದತ್ತಾಂಶಕ್ಕೆ ಏನು ಮಾಡಬೇಕು? ಸರಾಸರಿಯನ್ನು ಕಂಡುಹಿಡಿಬೇಕು. ವರ್ಗೀಕೃತ ದತ್ತಾಂಶ ಮಾಡಬೇಕಾದ್ರೆ ಏನು ಬರುತ್ತೆ? ಇಲ್ಲಿ ವರ್ಗಾಂತರ ಬರುತ್ತೆ. ವರ್ಗೀಕೃತ ದತ್ತಾಂಶ ಮಾಡಬೇಕಾದ್ರೆ ವರ್ಗಾಂತರ ಬರುತ್ತೆ. ತುಂಬ ಜಾಸ್ತಿ ಸಂಖ್ಯೆಗಳು ಬಂದಾಗ ಅದನ್ನು ನಾವು ಶಾರ್ಟ್ ಆಗಿಬಿಟ್ಟು ವರ್ಗಾಂತರ ರೂಪದಲ್ಲಿ ಇಡ್ತಾ ಹೋಗ್ತೀವಿ. ಈ ವರ್ಗಾಂತರಗಳು 0 ಇಂದ 2, 2 ರಿಂದ 4. ಇಲ್ಲಿ ನೋಡ್ರಿ, ನಂಬರ್ ಕಂಟಿನ್ಯೂ ಆಗಿದೆ. 2 ಇದ್ರೆ 2 ರಿಂದನೇ ಸ್ಟಾರ್ಟ್ ಆಗಿದೆ, 4 ಇದ್ರೆ 4 ರಿಂದನೇ ಸ್ಟಾರ್ಟ್ ಆಗಿದೆ, 6 ಇದ್ರೆ 6 ರಿಂದನೇ ಸ್ಟಾರ್ಟ್ ಆಗಿದೆ. ಅದನ್ನು ಅಬ್ಸರ್ವ್ ಮಾಡಬೇಕು. 0 ಇಂದ 2, 2 ರಿಂದ 4, 4 ರಿಂದ 6, 6 ರಿಂದ 8, 8 ರಿಂದ 10, 10 ರಿಂದ 12, 12 ರಿಂದ 14. ಮನೆಗಳ ಸಂಖ್ಯೆ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 1, ನೆಕ್ಸ್ಟು 2, ನೆಕ್ಸ್ಟು 1, ನೆಕ್ಸ್ಟು 5, ನೆಕ್ಸ್ಟು 6, ನೆಕ್ಸ್ಟು 2, ನೆಕ್ಸ್ಟ್ ಎಷ್ಟು? 3. ಇದು ಮಧ್ಯಬಿಂದು ಕಂಡುಹಿಡಿಬೇಕು ನಾನು. ನೆಕ್ಸ್ಟ್ ಮೂರನೇ ಕಾಲಮ್ ಏನು ಕಂಡುಹಿಡಿಬೇಕು? ಮಧ್ಯಬಿಂದು ಕಂಡುಹಿಡಿಬೇಕು. ಮಧ್ಯಬಿಂದು ಕಂಡುಹಿಡಿಬೇಕಾದ್ರೆ ನಿನ್ನೆ ಸೂತ್ರ ಹೇಳಿದ್ದೆ, ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2.
ಮೇಲ್ಮಿತಿ ಎಷ್ಟಿದೆ? 0 ಇದೆ ಪ್ಲಸ್ ಇದು ಕೆಳಮಿತಿ, ಇದು ಮೇಲ್ಮಿತಿ. 0 ಪ್ಲಸ್ 2/2 ಅಂದರೆ 2/2 ಅಂದರೆ ಎಷ್ಟು? 1. ಮಧ್ಯಬಿಂದು ಎಷ್ಟಾಗುತ್ತೆ? 1 ಆಗುತ್ತೆ. 2 ಪ್ಲಸ್ 4 ಎಷ್ಟು? 6. 6/2 ಅಂದರೆ ಎಷ್ಟಾಗುತ್ತೆ? 3. 6 ಪ್ಲಸ್ 4 ಎಷ್ಟು? 10. 10/2 ಅಂದರೆ ಎಷ್ಟು? 5. 8 ಪ್ಲಸ್ 6 ಎಷ್ಟು? 14. 14/2 ಅಂದರೆ ಎಷ್ಟು? 7. 10 ಪ್ಲಸ್ 8 ಎಷ್ಟು? 18. 18/2 ಅಂದರೆ ಎಷ್ಟು? 9. ನೆಕ್ಸ್ಟು 10 ಪ್ಲಸ್ 12 ಎಷ್ಟು? 22. 22/2 ಅಂದರೆ ಎಷ್ಟು? 11. 14 ಪ್ಲಸ್ 12 ಅಂದರೆ ಎಷ್ಟು? 26. 26/2 ಅಂದರೆ ಎಷ್ಟು? 13. ಮೊದಲನೇ ಕಾಲಮ್ಮು ಕ್ವಶನ್ನಲ್ಲೇ ಇರುತ್ತೆ, ಎರಡನೇ ಕಾಲಮ್ಮು ಕ್ವಶನ್ನಲ್ಲೇ ಇರುತ್ತೆ. ಕ್ವಶನ್ನಲ್ಲಿ ಇರೋದನ್ನ ಮತ್ತೆ ಏನು ಮಾಡ್ಬೇಕು ನೀವು? ಎಕ್ಸಸೈಸಲ್ಲಿ ಬರ್ಕೊಂಡ್ಬಿಟ್ಟು ಲಂಬ ಸಾಲಿನಲ್ಲಿ ಬರ್ಕೊಂಡು ಕಂಬ ಸಾಲಿನಲ್ಲಿ ಬರ್ಕೊಂಡು ಅದಕ್ಕೆ ಏನಾಗಬೇಕು? ಗೆರೆ ಹಾಕ್ಕೊಂಡು ಏನು ಮಾಡ್ಕೋಬೇಕು? ಕಾಲಮ್ಗಳನ್ನು ಮಾಡ್ಕೋಬೇಕು. ಕಾಲಮ್ಗಳನ್ನು ಮಾಡ್ಕೊಂಡಾದ್ಮೇಲೆ ಇದಿಷ್ಟನ್ನು ಕೂಡಿಸ್ಬೇಕು. 3 2 5, 5 6 11, 11 5 16, 16 1 17, 18 19 20. ಎಷ್ಟು ಬರುತ್ತೆ? ಇದು 20 ಬರುತ್ತೆ. ಕೂಡಿದ್ದು ಎಷ್ಟು ಬರುತ್ತೆ ನಮಗೆ? 20 ಬರುತ್ತೆ. ಇದಕ್ಕೆ ಏನಂತ ಕರಿತೀವಿ? ಸಮೇಷನ್ ಆಫ್ FI. ಸಮೇಷನ್ ಅಂದರೆ ಸಿಗ್ಮಾ, ಸಮೇಷನ್ ಆಫ್ FI ಅಂತ ಕರಿತೀವಿ. ನೆಕ್ಸ್ಟು ಇದಕ್ಕೆ ಏನು ಮಾಡಿದ್ದೀನಿ ನಾನು? 3ನೇ ಕಾಲಮಲ್ಲಿ ಮಧ್ಯಬಿಂದು ಕಂಡಿಡ್ಕೊಂಡಿದ್ದೀನಿ. ಮಧ್ಯಬಿಂದು ಕಂಡಿಡಬೇಕಾದ್ರೆ ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2 ಅಂದರೆ 2 ಪ್ಲಸ್ 0 ಅಂದರೆ 2. 2/2 ಅಂದರೆ ಎಷ್ಟು? 1. 4 ಪ್ಲಸ್ 2 ಎಷ್ಟು? 6. 6/2 ಅಂದರೆ 3. 6 ಪ್ಲಸ್ 4 ಎಷ್ಟು? 10. 10/2 ಅಂದರೆ ಎಷ್ಟು? 5. 8 ಪ್ಲಸ್ 6 ಎಷ್ಟು? 14. 14/2 ಅಂದರೆ ಎಷ್ಟು? 7. 10 ಪ್ಲಸ್ 8 ಎಷ್ಟು? 18. 18/2 ಅಂದರೆ ಎಷ್ಟು? 9. 10 ಪ್ಲಸ್ 12 ಎಷ್ಟು? 22. 22/2 ಅಂದರೆ ಎಷ್ಟು? 11. 12 ಪ್ಲಸ್ 14 ಅಂದರೆ ಎಷ್ಟು? 26. 26/2 ಅಂದರೆ ಎಷ್ಟು? 13. ಇದು ಮಧ್ಯಬಿಂದು ಆಗುತ್ತಲ್ಲ. ನೆಕ್ಸ್ಟು ಮಧ್ಯಬಿಂದು ಅಂದರೆ XI ಅಂತ ಕರಿತೀವಿ. ಸೂತ್ರದಲ್ಲಿ ಮಧ್ಯಬಿಂದು ಅಂದರೆ ಯಾವುದು? XI ಮತ್ತು FI ಇವೆರಡನ್ನೂ ಏನು ಮಾಡಬೇಕು? ಗುಣಿಸ್ಬೇಕು. 1 × 1 ಎಷ್ಟು? 1. ನೆಕ್ಸ್ಟು 3 2 ಎಷ್ಟು? 6. 5 1 ಎಷ್ಟು? 5. 7 5 ಎಷ್ಟು? 7 5 35. 9 5 45. 9 6 54. 11 2 22. 13 3 39. 13 3 39. ಇದು ಗುಣಿಸ್ಬೇಕಾದ್ರೆ ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ರಿ. ಯಾಕೆಂದರೆ ಒಂದು ಕಾಲಮ್ಮ ಗುಣಾಕಾರ ನಿಮ್ಮದು ತಪ್ಪಾಯ್ತಪ್ಪ ಅಂದರೆ ನಿಮ್ಮದು ಲೆಕ್ಕ ಪೂರಾ ತಪ್ಪಾಗ್ಬಿಟ್ಟು 1 ಮಾರ್ಕ್ಸು ಬರಲ್ಲ. ಇದು ಎಕ್ಸಾಮಲ್ಲಿ 3 ಮಾರ್ಕ್ಸಿಗೆ ಕೇಳೋದ್ರಿಂದ ಮತ್ತೆ ಒಂದ್ಸಲಿ ಕ್ರಾಸ್ ಚೆಕ್ ಮಾಡಿರಿ. 1 × 1 ಎಷ್ಟು? 1. 3 2 6. 5 1 5. 7 5 35. 9 5 45. 9 6 54. 11 2 22. 13 3 39. ಇದಿಷ್ಟನ್ನು ಏನು ಮಾಡ್ಬೇಕು? ನಾನು ಕೂಡಿಸ್ಬೇಕು. ಇದಿಷ್ಟನ್ನು ಬೇರೆ ಕಡೆ ಬರ್ಕೊಂಡು ಏನು ಮಾಡಬೇಕು? ಕೂಡಿಸ್ಬೇಕು. ಕೂಡಿಸೋದಕ್ಕೆ ಏನಂತ ಕರಿತೀವಿ? ಸಮೇಷನ್ ಆಫ್ FI XI. ಸಮೇಷನ್ ಆಫ್ FI XI ಅಂತ ಕರಿತೀವಿ. ಕೂಡಿಸ್ಬೇಕಾದ್ರೆ ನಾನು ಬೇರೆ ಕಡೆ ಬರ್ಕೊಂಡು ಕೂಡಿಸ್ತೀನಿ. ಯಾಕೆಂದರೆ ಡಬಲ್ ಡಿಜಿಟಿಂದ ಬರ್ರಿ. 39 22 54 35 6 5 11 11 1 12. ಎಷ್ಟಾಗುತ್ತೆ? 9 10 11 12 13 14 15 15 5 20 22 22ಕ್ಕೆ 2 10ಕ್ಕೆ 2 2 3 4 5 6 7 8 9 10 11 12 13 14 15 16. ಎಷ್ಟು ಬರುತ್ತೆ? 162. ಎಷ್ಟು ಬರುತ್ತೆ ಕೂಡಿದ್ದು? 162. ನಾನು ಹೇಳಿದ್ನಲ್ಲ, 2 ಸಲ ಚೆಕ್ ಮಾಡಿಕೊಂಡು ಗುಣಿಸಿರೋದು ಕೂಡಿರೋದು ಚೆಕ್ ಮಾಡ್ಕೋಬೇಕು. ಚೆಕ್ ಮಾಡಿಕೊಂಡು ಲಾಸ್ಟಿಗೆ ಫೈನಲ್ ಬರೀರಿ. 162 ಬರುತ್ತೆ. 162 ಬರುತ್ತೆ. ಈಗ ನನಗೆ ಯಾವುದ್ರ ಬೆಲೆ ಬೇಕಾಗಿದೆ? ಸರಾಸರಿ ಬೆಲೆ ಬೇಕಾಗಿದೆ. ಯಾವ ಬೆಲೆ ಬೇಕು ನನಗೆ? ಸರಾಸರಿ ಬೆಲೆ ಬೇಕು. ಸರಾಸರಿ ಇಸ್ ಈಕ್ವಲ್ ಟು ಸಮೇಷನ್ ಆಫ್ FI XI ಡಿವೈಡೆಡ್ ಬೈ ಸಮೇಷನ್ ಆಫ್ F ಆಫ್ I.
ದಟ್ ಈಸ್ ಈಕ್ವಲ್ ಟು 162/20 ಅಂದರೆ 2 5 2 10 20 2 8 16 2 1 2 81ನ್ನು 10ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ? 8.1 ಬರುತ್ತೆ. ಎಷ್ಟು ಬರುತ್ತೆ? 8.1. ಎಕ್ಸ್ ಬಾರ್ ಅಂದರೆ ಸರಾಸರಿ ಅಂದರೆ ಏನಂತ ಕರಿತೀವಿ? ಎಕ್ಸ್ ಬಾರ್. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? 8.1. 162ನ್ನ 20ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ ನನಗೆ? 8.1. ಇದು ಸರಾಸರಿ. ಇಷ್ಟು ಆದಮೇಲೆ ಅವರು ಕೊನೆಗೆ ಒಂದು ಕ್ವಶನ್ ಕೇಳಿದರು ನಿಮಗೆ. ಏನಂತ ಕೇಳಿದರು? ಸರಾಸರಿಯನ್ನು ಕಂಡುಹಿಡಿಯಲು ಯಾವ ವಿಧಾನವನ್ನು ಬಳಸುತ್ತೀರಿ ಮತ್ತು ಏಕೆ? ಇದು ತುಂಬ ಚಿಕ್ಕ ವರ್ಗಾಂತರ ಏನಾಗಿದೆ ಇಲ್ಲಿ ತುಂಬ ಚಿಕ್ಕದಿದೆ. ನಿಮಗೆ ನೋಡಿದರೆ ಗೊತ್ತಾಗುತ್ತೆ. 0ಯಿಂದ 2 ಚಿಕ್ಕ ವರ್ಗಾಂತರ ಇರೋದ್ರಿಂದ ನಾವು ಯಾವ ವಿಧಾನವನ್ನು ಬಳಸ್ತೀವಿ? ನೇರ ವಿಧಾನವನ್ನು ಬಳಸ್ತೀವಿ. ಅದಕ್ಕೆ ನೀವು ರೀಸನ್ ಏನು ಬರಿಬೇಕು? ನೇರ ವಿಧಾನವನ್ನು. ಈಗ ಇದು ಬರ್ಕೊಂಡು ಆದಮೇಲೆ ಉತ್ತರ ಎಷ್ಟು ಬಂತು? 162ನ್ನ 20ರಿಂದ ಭಾಗಿಸಿದ್ರೆ 8.1 ಬರುತ್ತೆ. ಇದು ಆದಮೇಲೆ ಕೆಳಗಡೆ ಲೈನಲ್ಲಿ ನೀವೇನು ಬರಿಬೇಕು? ಯಾವ ವಿಧಾನವನ್ನು ಬಳಸುತ್ತೀರಿ ಅಂದರೆ ನೇರ ವಿಧಾನವನ್ನು ಬಳಸುತ್ತೇವೆ. ಏನಂತ ಬರಿಬೇಕು ನೀವು? ನೇರ ವಿಧಾನವನ್ನು ಬಳಸುತ್ತೇವೆ. ನೇರ ವಿಧಾನವನ್ನು ಬಳಸುತ್ತೇವೆ. ನೇರ ವಿಧಾನವನ್ನು ಬಳಸುತ್ತೇವೆ. ಏಕೆಂದರೆ ಎಫ್ ಆಫ್ ಐ ಮತ್ತು ಎಕ್ಸ್ ಆಫ್ ಐ ಅಥವಾ ವರ್ಗಾಂತರದ ಗಾತ್ರ ಚಿಕ್ಕದಿದೆ ಅಂತನಾದರೂ ಬರಿಬೋದು. ಎಫ್ ಆಫ್ ಐ ಮತ್ತು ಎಕ್ಸ್ ಆಫ್ ಐ ಬೆಲೆ ಏನಾಗಿದೆ? ಚಿಕ್ಕದಾಗಿದೆ. ಬೆಲೆ ಏನಾಗಿದೆ? ಚಿಕ್ಕ ಸಂಖ್ಯೆಗಳಾಗಿವೆ. ಚಿಕ್ಕ ಸಂಖ್ಯೆಗಳಾಗಿವೆ. ಕ್ವಶನ್ ಕೊಟ್ಟಾಗ ಕ್ವಶನನ್ನು ಪೂರ ಓದ್ಕೊಳ್ರಿ. ಎಕ್ಸಾಮಲ್ಲಿ ಅಷ್ಟೇ ಕೇಳಿದರೆ ನೀವು 8.1 ಇಡಬೇಕು. ಅಕಸ್ಮಾತ್ ಇಲ್ಲಿ ಯಾಕೆ ಯಾವ ವಿಧಾನವನ್ನು ಬಳಸ್ತೀರಿ ಅಂತ ಕಾರಣ ಕೇಳಿದರೆ ಮಾತ್ರ ನೀವೇನು ಬರಿಬೇಕು? ಎಫ್ ಆಫ್ ಐ ಮತ್ತು ಎಕ್ಸ್ ಆಫ್ ಐ ಬೆಲೆ ಏನಾಗಿದೆ? ಇಲ್ಲಿ ಚಿಕ್ಕದಾಗಿದೆ. ಇದು ಮೊದಲನೇ ಲೆಕ್ಕ. ಇದು ಅಭ್ಯಾಸದಲ್ಲಿ ನಿಮ್ಮ ಮೊದಲನೆಯ ಲೆಕ್ಕ. ನೆಕ್ಸ್ಟ್ ಎರಡನೇ ಲೆಕ್ಕಕ್ಕೆ ಹೋದಾಗ ಒಂದು ಕಾರ್ಖಾನೆಯ ಒಂದು ಕಾರ್ಖಾನೆಯ 50 ನೌಕರರ ದಿನಗೂಲಿ ವಿತರಣೆಯನ್ನು ಈ ಕೆಳಗೆ ನೀಡಿದೆ. ಮೊದಲನೇ ಕಾಲಮು ದಿನಗೂಲಿ ಇದೆ, ಎರಡನೇ ಕಾಲಮ್ ಏನಿದೆ? ನೌಕರರ ಸಂಖ್ಯೆ ಇದೆ. ಕಾರ್ಖಾನೆಯ ನೌಕರರ ಸರಾಸರಿ ದಿನಗೂಲಿಯನ್ನು ಸೂಕ್ತ ವಿಧಾನವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ನೀವು ಯಾವುದರಲ್ಲಿ ಮಾಡಿದರೂ ಸಹ ನೇರ ವಿಧಾನದಲ್ಲಿ ತುಂಬ ಈಸಿಯಾಗಿ ಲೆಕ್ಕ ಬರುತ್ತೆ. ಆದ್ದರಿಂದ ಯಾವುದೇ ವಿಧಾನ ಮಾಡಿದರೂ ಮಾರ್ಕ್ಸ್ ಕೊಡ್ತಾರೆ, ಅದೇ ಮಾಡಬೇಕಂತೇನಿಲ್ಲ. ನೀವು ತುಂಬ ಈಸಿಯಾಗಿ ಬರೋದ್ರಿಂದ ಅವರು ಸೂಕ್ತ ವಿಧಾನ ಅಂತ ಹೇಳಿದಾಗ ನೀವು ಯಾವುದನ್ನು ಆರಿಸ್ಕೋಬೇಕು? ನೇರ ವಿಧಾನವನ್ನೇ ಆರಿಸ್ಕೋಬೇಕು. ಕಾರ್ಖಾನೆಯ ನೌಕರರ ಟೇಬಲ್ ಲಾಸ್ಟಿಗೆ ಬರ್ಕೊತೀನಿ. ಕಾರ್ಖಾನೆಯ ನೌಕರರ ದಿನಗೂಲಿಯನ್ನು
ಸೂಕ್ತ ವಿಧಾನವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ಸೂಕ್ತ ವಿಧಾನವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ಸೂಕ್ತ ವಿಧಾನವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ಒಂದು ಕಾರ್ಖಾನೆಯ 50 ನೌಕರರು, ಎಷ್ಟು ನೌಕರರಿದ್ದಾರೆ? 50 ನೌಕರರಿದ್ದಾರೆ. 50 ನೌಕರರ ದಿನಗೂಲಿ ವಿತರಣೆಯನ್ನು ಈ ಕೆಳಗೆ ನೀಡಿದೆ. ಕಾರ್ಖಾನೆಯ ನೌಕರರ ದಿನಗೂಲಿಯನ್ನು ಸೂಕ್ತ ವಿಧಾನವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ನಾವು ಸೂಕ್ತ ವಿಧಾನ ಅಂದಾಗ ಯಾವ ವಿಧಾನವನ್ನು ಆರಿಸ್ಕೋಬೇಕು? ನೇರ ವಿಧಾನವನ್ನು ಆರಿಸ್ಕೋಬೇಕು. ನೇರ ವಿಧಾನ ಆರಿಸ್ಕೊಂಡು ನೀವೇನು ಮಾಡಬೇಕು? ಕಾಲಮ್ ಕೊಟ್ಟಿದ್ದಾರೆ, ಇಲ್ಲಿ ಕಾಲಮ್ಗಳನ್ನು ಬರ್ಕೋಬೇಕು. ಮೊದಲನೇ ಕಾಲಮು ಮತ್ತು ಎರಡನೇ ಕಾಲಮು ಬರ್ಕೊಂಡು ಅದಕ್ಕೆ ಏನು ಕಂಡುಹಿಡಬೇಕು? ಮಧ್ಯಬಿಂದು ಕಂಡುಹಿಡಬೇಕು. ಎರಡನೇ ಲೆಕ್ಕನೂ ಸಹ ವರ್ಗಾಂತರ ಇರೋದ್ರಿಂದ ಮೊದಲನೇ ಕಾಲಮು 100ರಿಂದ 120 ಇದೆ, ಬರಿತೀನಿ ನಾನು, ಏಕೆಂದರೆ ಇದು ಮೇಲ್ಗಡೆಯಿಂದ ತಗೊಂಡು ಬರಬೇಕು. ಮತ್ತೆ ಏನಾಗುತ್ತೆ, ಅದು ಕೆಳಗಡೆಗೆ ಫುಲ್ ಹಿಡಿಸಲ್ಲ. ಅದಕ್ಕೋಸ್ಕರ ಲೆಕ್ಕವನ್ನು ಅಳಿಸಿ ಕಾಲಮನ್ನು ಬರ್ಕೊತೀನಿ. ಮೊದಲನೇ ಕಾಲಮು ದಿನಗೂಲಿ, ಮೊದಲನೇ ಕಾಲಮು ದಿನಗೂಲಿ, ದಿನಗೂಲಿ ಇದು ಯಾತ್ರೊಳಗಿರುತ್ತೆ? ರುಪೀಸಲ್ಲಿರುತ್ತೆ, ರೂಪಾಯಿಗಳಲ್ಲಿರುತ್ತೆ ದಿನಗೂಲಿ. ಎರಡನೇ ಕಾಲಮು ನೌಕರರ ಸಂಖ್ಯೆ, ಎರಡನೇ ಕಾಲಮು ನೌಕರರ ಸಂಖ್ಯೆ. ನೆಕ್ಸ್ಟು ಮೂರನೇ ಕಾಲಮು ಮಧ್ಯಬಿಂದು, ಮೂರನೇ ಕಾಲಮ್ ಏನು? ಮಧ್ಯಬಿಂದು. ನಾಲ್ಕನೇ ಕಾಲಮು ಎರಡನ್ನು ಗುಣಿಸ್ಕೋಬೇಕು, ಎಫ್ ಆಫ್ ಐ ಮತ್ತು ಎಕ್ಸ್ ಆಫ್ ಐ, ಎಫ್ ಆಫ್ ಐ ಮತ್ತು ಎಕ್ಸ್ ಆಫ್ ಐ. ಮೊದಲನೇ ಕಾಲಮು ದಿನಗೂಲಿ, ಎರಡನೇ ಕಾಲಮು ನೌಕರರ ಸಂಖ್ಯೆ, ಮೂರನೇ ಕಾಲಮು ಮಧ್ಯಬಿಂದು, ನಾಲ್ಕನೇ ಕಾಲಮ್ ಯಾವುದು? ಎಫ್ ಆಫ್ ಐ ಮತ್ತು ಎಕ್ಸ್ ಆಫ್ ಐ. ಇದಕ್ಕೆ ಎಫ್ ಆಫ್ ಐ ಅಂತ ಕರಿತೀವಿ, ಇದಕ್ಕೇನಂತ ಕರಿತೀವಿ? ಎಕ್ಸ್ ಆಫ್ ಐ ಅಂತ ಕರಿತೀವಿ. ಲಾಸ್ಟ್ ಕಾಲಮ್ ಏನು? ಎರಡನ್ನು ನಾನು ಗುಣಿಸ್ಕೋಬೇಕು. ದಿನಗೂಲಿ ಬರ್ಕೋಬೇಕಾದ್ರೆ ಮೊದಲಿಗೆ ಎಷ್ಟಿದೆ? 100ರಿಂದ 120, 100ರಿಂದ 120. ಎರಡನೇದು 120ರಿಂದ 140, ಮೂರನೇದು 140ರಿಂದ 160, ನೆಕ್ಸ್ಟು 160ರಿಂದ 180, ನೆಕ್ಸ್ಟು 180ರಿಂದ 200, 180ರಿಂದ 200. ಇದು ಏನು? ನಮ್ಮ ದಿನಗೂಲಿಯಲ್ಲಿ ಇರ್ತಕ್ಕಂತಹ ನಂಬರ್ಸು. ನೆಕ್ಸ್ಟು ನೌಕರರ ಸಂಖ್ಯೆ 12, ನೆಕ್ಸ್ಟ್ 14, ನೆಕ್ಸ್ಟ್ 8, ನೆಕ್ಸ್ಟ್ 6, ನೆಕ್ಸ್ಟ್ 10. ಒಟ್ಟು ಎಷ್ಟು ನೌಕರರಿದ್ದಾರೆ? ನಮಗೆ 50 ನೌಕರರಿದ್ದಾರೆ. ಒಟ್ಟು ನೌಕರರ ಸಂಖ್ಯೆ ಎಷ್ಟಿದೆ? 50 ಇದೆ. ಇದು ಕೂಡಿ ನೋಡಿದ್ರು ನಿಮಗೆ ಎಷ್ಟು ಬರಬೇಕು? 50 ಬರಬೇಕು. 12, 8, 20, 20, 10, 30, 30, 14 + 6, 20, 30, 20 ಎಷ್ಟು? 50. ದೇರ್ ಫೋರ್ ಸಮೇಷನ್ ಆಫ್ ಎಫ್ ಆಫ್ ಐ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? ನನಗೆ 50 ಬರುತ್ತೆ. 50 ಬಂದ ಮೇಲೆ ನೆಕ್ಸ್ಟ್ ಕಾಲಮ್ ಯಾವುದು? ನಮ್ಮದು ಮಧ್ಯಬಿಂದು. ಮಧ್ಯಬಿಂದು ಕಂಡುಹಿಡಿಬೇಕಾದ್ರೆ ಏನು ಮಾಡಬೇಕು? ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2, ಮೇಲ್ಮಿತಿ ಪ್ಲಸ್ ಕೆಳಮಿತಿ ಡಿವೈಡೆಡ್ ಬೈ 2 ಅನ್ನು ಮಾಡ್ಕೋಬೇಕು. ಮೇಲ್ಮಿತಿ ಎಷ್ಟಿದೆ? 120, ಕೆಳಮಿತಿ ಎಷ್ಟಿದೆ? 100. 120 + 100 ಅಂದರೆ ಎಷ್ಟು? 100 + 120 ಅಂದರೆ 220. 220/2 ಅಂದರೆ ಎಷ್ಟು? 110. 110. ನಿಮಗೆ ಒಂದು ಮಾಡಿಕೊಂಡ್ರೆ ಐಡಿಯಾ ಗೊತ್ತಾಗೋಗುತ್ತೆ. 100 ಆದಮೇಲೆ 10 ಜಾಸ್ತಿ ಆಗಿರುತ್ತೆ. ಇಲ್ಲಿ 120 ಇದೆ ಅಂದರೆ ಎಷ್ಟು ಬರಬೇಕು? ನನಗೆ 130 ಬರಬೇಕು. ಚೆಕ್ ಮಾಡಿ ನೋಡ್ರಿ. ಆಮೇಲಿಂದ ನೀವು ಫಾಸ್ಟಾಗಿ ಮಾಡೋದಿದ್ರೆ ಬೇಕಾದ್ರೆ ಮಾಡ್ಬೋದು. 120 + 140 ಅಂದರೆ 140 + 120 ಅಂದರೆ 260. 260/2 ಅಂದರೆ ಎಷ್ಟು? 130. ಎಷ್ಟು ಬರುತ್ತೆ? 130. ನೆಕ್ಸ್ಟು 140 + 160, 160 +
140 ಅಂದರೆ ಎಷ್ಟು? 300. 300/2 ಅಂದರೆ ಎಷ್ಟು? 150. 300/2 ಅಂದರೆ ಎಷ್ಟು? 150. ನೆಕ್ಸ್ಟು 180, 160. 180, 160. 8 6 14ಕ್ಕೆ 4 10ಕ್ಕೆ 1 ಎಷ್ಟು ಬಂತು? 340. 340 ಅಂದರೆ 2 1 2 2 7 14 0ಗೆ 0 170. ಎಷ್ಟು ಬರುತ್ತೆ? 170. ಎಷ್ಟು ಬರುತ್ತೆ ಉತ್ತರ? ನನಗೆ 170 ಬರುತ್ತೆ. ನೆಕ್ಸ್ಟು 200 + 180. 200 + 180 ಎಷ್ಟು ಬರುತ್ತೆ? 380 ಅಂದರೆ 190. ಎಷ್ಟು ಬರುತ್ತೆ? 190. ಇವು ಲೆಕ್ಕಗಳು ಮಾಡಬೇಕಾದ್ರೆ ಲೆಕ್ಕ 3 ಮಾರ್ಕ್ಸಿಗೆ ಕೇಳ್ತಾರೆ, ಮತ್ತು ಲೆಕ್ಕ ಈಸಿನೂ ಇರುತ್ತೆ. ಆದರೆ ಒಂದು ನಂಬರಿನ ವ್ಯತ್ಯಾಸ ಆದರೆ ಲೆಕ್ಕದಲ್ಲಿ ಎಷ್ಟು ಮಾರ್ಕ್ಸ್ಗಳು ಕೊಡಲ್ಲ ನಿಮಗೆ. ಆದ್ದರಿಂದ ಯಾವತ್ತಿಗೂ ಕ್ವಶನ್ ಪೇಪರಿಂದ ಲೆಕ್ಕವನ್ನು ಬರ್ಕೊಂಡಾದ್ಮೇಲೆ ಮತ್ತೆ ಒಂದ್ಸಲ ಏನು ಮಾಡಬೇಕು? ಬರ್ದಿರೋದು ಕರೆಕ್ಟ್ ಇದೆನಾ ಅಂತ ಚೆಕ್ ಮಾಡಬೇಕು. ಚೆಕ್ ಮಾಡಿ ಆದಮೇಲೆ ಮುಂದಿನ ಪ್ರೊಸೀಜರ್ಗೆ ಹೋಗಬೇಕು. ಮೊದಲನೇ ಕಾಲಮ್ ಏನಿದೆ? ಇಲ್ಲಿ ವರ್ಗಾಂತರ ಇದೆ. ಎರಡನೇ ಕಾಲಮ್ ಏನಿದೆ? ನೌಕರರ ಸಂಖ್ಯೆ ಅಂದರೆ FI ಅಂತ ಕರಿತೀವಿ. ಮೂರನೇ ಕಾಲಮ್ ಯಾವುದು? ಮಧ್ಯಬಿಂದು. ಮಧ್ಯಬಿಂದು ಅಂದರೆ ಯಾವುದು? XI ಅಂತ ಕರಿತೀವಿ. ನಾಲ್ಕನೇ ಕಾಲಮ್ ಯಾವುದು? ಎರಡನ್ನೂ ಗುಣಿಸಿರೋದು. ಎರಡನ್ನೂ ಗುಣಿಸಿರೋದಕ್ಕೆ ಏನಂತ ಕರಿತೀವಿ? FI ಮತ್ತು XI ಅಂತ ಕರಿತೀವಿ. 100ರಿಂದ 120 ಅಂದರೆ ಮೇಲ್ಮಿತಿ ಪ್ಲಸ್ ಕೆಳಮಿತಿ /2 ಅಂದರೆ 120 + 110/2 ಅಂದರೆ ಎಷ್ಟಾಗುತ್ತೆ? 110 ಆಗುತ್ತೆ. 140 + 120/2 ಅಂದರೆ 130 ಆಗುತ್ತೆ. 160 + 140/2 ಅಂದರೆ 150 ಆಗುತ್ತೆ. 180 + 160/2 ಅಂದರೆ 170 ಆಗುತ್ತೆ. 200 + 180/2 ಅಂದರೆ ಎಷ್ಟಾಗುತ್ತೆ? 190 ಆಗುತ್ತೆ. ಇದಾದ ಮೇಲೆ ನೆಕ್ಸ್ಟ್ ಇವೆರಡನ್ನು ಏನು ಮಾಡಬೇಕಾಗಿದೆ? ನಾನು ಗುಣಿಸ್ಬೇಕು. ಇವೆರಡನ್ನು ಏನು ಮಾಡಬೇಕು? ಗುಣಿಸ್ಬೇಕು. ಲೆಕ್ಕ ಮಾಡಬೇಕಾದ್ರೆ ಒಂದು ರಫ್ ಬುಕ್ ಜೊತೆಗೆ ಇಟ್ಕೊಳ್ರಿ. ಅಂದರೆ ಗುಣಿಸ್ಬೇಕಾದ್ರೆ ನೋಟ್ಸಲ್ಲಿ ಬುಕ್ಕಲ್ಲಿ ಗುಣಿಸ್ಕೋಬೇಡ್ರಿ. ಗುಣಿಸ್ಬೇಕಾದ್ರೆ 110 × 12. 110 × 12ನ್ನ ಗುಣಿಸ್ಬೇಕು. 0 ಬಿಟ್ಬಿಡ್ರಿ. 2 1 2 2 1 2 1 1 1 1 1 2 1 3 1 0 1320. ಎಷ್ಟು ಬರುತ್ತೆ? 1320 ಬರುತ್ತೆ. 1320 ಬರುತ್ತೆ. ನೆಕ್ಸ್ಟು 130 × 14. 14 × 130. 4 3 12ಕ್ಕೆ 2 10ಕ್ಕೆ 1 3 1 3 1 4 4 1 4 1 1 1 2 8 1 182. 1 0 ಸೇರಿಸಿದ್ರೆ 1820. ಎಷ್ಟು ಬರುತ್ತೆ? 1820. ನೆಕ್ಸ್ಟು 8 × 15. 150. 0 ಆಮೇಲೆ ಇಟ್ಕೊಳ್ಳೋಣ. 8 5 40ಕ್ಕೆ 0 10ಕ್ಕೆ 4 8 1 8 4 12 15 8 120. 1 0 1200. ಎಷ್ಟು ಬರುತ್ತೆ? 1200 ಬರುತ್ತೆ. 1200. ನೆಕ್ಸ್ಟು 170 × 6. 17 × 6 7 5 35 7 6 42ಕ್ಕೆ 2 10ಕ್ಕೆ 4 6 1 6 4 10. 1 0 ಇಟ್ಟರೆ 1020. ಎಷ್ಟು ಬರುತ್ತೆ? ಇದು 1020. 190 × 10 ಅಂದರೆ 1900. 1900. ನೆಕ್ಸ್ಟ್ ಇವೆಷ್ಟನ್ನು ಏನು ಮಾಡಬೇಕು? ನಾನು ಕೂಡಿಸ್ಕೋಬೇಕು. ಇಷ್ಟು ಕಾಲಮನ್ನು ಏನು ಮಾಡಬೇಕು? ಕೂಡಿಸ್ಕೋಬೇಕು. ಕೂಡಿಸ್ಕೊಂಬಿಟ್ಟು ಎಷ್ಟರಿಂದ ಭಾಗಿಸ್ಬೇಕು? 50ರಿಂದ ಭಾಗಿಸ್ಬೇಕು. 12 × 110 ಎಷ್ಟು? 1320. 14 × 130 ಎಷ್ಟು? 1820. 8 × 150 ಎಷ್ಟು? 1200. 6 × 170 ಎಷ್ಟು? 1020. 10 × 190 ಎಷ್ಟು? 1900. ನೆಕ್ಸ್ಟ್ ಲಾಸ್ಟಿಗೆ ಏನು ಮಾಡಬೇಕು? ಸರಾಸರಿಯನ್ನು ಕಂಡುಹಿಡಿಬೇಕು. ಲಾಸ್ಟಿಗೆ ಏನನ್ನು ಕಂಡುಹಿಡಿಬೇಕು? ಸರಾಸರಿಯನ್ನು ಕಂಡುಹಿಡಿಬೇಕು. ಇದು ಕೂಡಿಸ್ಬೇಕಾದ್ರೆ 1900 1020 1200 1820 1320. 0 2 4 4 + 2 6 8 2 13 13 13 14 15 16 17 18 19 20 21. 21ಕ್ಕೆ 1 10ಕ್ಕೆ 2 2 3 4 5 6 7
7160. ಇನ್ನೊಂದ್ಸಲಿ ನೋಡ್ರಿ, 0ಗೆ 0, 2 4 6ಕ್ಕೆ 6, 8 2 10, 10 9 19, 19 20 21 22, ಸಾರಿ 22ಕ್ಕೆ 2, 10ಕ 2, 2 1 3 4 5 6 7, 7260. 8 2 10, 10 9 19, 20 21 22ಕ್ಕೆ 2, 10ಕ 2, 2 3 4 5 6 7, 7260. ಎಷ್ಟು ಬರುತ್ತೆ? 7260 ಬರುತ್ತೆ. ಕೂಡಿಸಿದ್ರೆ ಎಷ್ಟು ಬರುತ್ತೆ ನನಗೆ? 7260 ಬರುತ್ತೆ. ಲಾಸ್ಟಿಗೆ ಏನನ್ನು ಕಂಡುಹಿಡಿಬೇಕು ನಾನು? ಸರಾಸರಿಯನ್ನು ಕಂಡುಹಿಡಿಬೇಕು. ಸರಾಸರಿ ಈಸ್ ಈಕ್ವಲ್ ಟು ಸಿಗ್ಮಾ ಎಫ್ ಆಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ. ಸರಾಸರಿ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಎಫ್ ಆಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಆಫ್ ಎಫ್ ಆಫ್ ಐ. ದಟ್ ಈಸ್ ಈಕ್ವಲ್ ಟು 7260 ಡಿವೈಡೆಡ್ ಬೈ ಎಷ್ಟು? 50. 0 0 ಹೋಯಿತು. ಏನನ್ನು ಕ್ಯಾನ್ಸಲ್ ಮಾಡ್ಬೇಕು ನಾನು? 726 ಎಷ್ಟಿಂದ ಭಾಗಿಸ್ಬೇಕು ನಾನು? 50ರಿಂದ ಭಾಗಿಸ್ಬೇಕು. 726 ಎಷ್ಟಿಂದ ಭಾಗಿಸ್ಬೇಕು? 50ರಿಂದ ಭಾಗಿಸ್ಬೇಕು. 50 0 ಕ್ಯಾನ್ಸಲ್ ಮಾಡಿದ್ದೀನಿ. ಎಷ್ಟರಿಂದ ಕ್ಯಾನ್ಸಲ್ ಆಗುತ್ತೆ ಈಗ? 5ರಿಂದ. 5 1 5, 7ರಾಗ 5 ಹೋದರೆ 2, 2 ಇಳಿಸ್ಕೊಂಡ್ವಿ. 5 4 20, 2, ನೆಕ್ಸ್ಟ್ ಎಷ್ಟು ಇಳಿಸ್ಕೊಂಡ್ವಿ? 6 ಇಳಿಸ್ಕೊಂಡ್ವಿ. 5 5 25, 1 ಪಾಯಿಂಟ್ ಕಟ್ಟಿದರೆ 0, 745.2 ಎಷ್ಟು ಬರುತ್ತೆ? ಸಾರಿ 145.2. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 145.2. ಇದು ನಿಮ್ಮ ಸರಾಸರಿ ಬಂದಿರತಕ್ಕಂಥ ಉತ್ತರ. 145.2 ಸರಾಸರಿ. ಲೆಕ್ಕ ಮಾಡಬೇಕಾದ್ರೆ ಗುಣಿಸಿದ್ರೆ ಇನ್ನೊಂದ್ಸಲಿ ಚೆಕ್ ಮಾಡ್ಕೊಳ್ರಿ. ಕೂಡಾದ್ಮೇಲೆ ಇನ್ನೊಂದ್ಸಲಿ ಚೆಕ್ ಮಾಡ್ಕೊಳ್ರಿ. ನೆಕ್ಸ್ಟ್ ಬಾಕ್ಸಿದ ಮೇಲೆ ಏನು ಮಾಡಬೇಕು? ಮತ್ತೊಂದ್ಸಲಿ ಚೆಕ್ ಮಾಡಬೇಕು. ಅವಾಗ ಏನಾಗುತ್ತೆ ನಿಮಗೆ ಸರಿಯಾಗಿ ಏನು ಲೆಕ್ಕ ತಪ್ಪಿರಲ್ಲ ಕ್ಯಾಲ್ಕುಲೇಷನ್ನಲ್ಲಿ. ಇಲ್ಲ ಅಂದರೆ ಒಂದೇ ಸಲ ಲೆಕ್ಕ ಮಾಡಿದರೆ, ಒಂದು ನಂಬರ್ ಬಿಟ್ಟಿದ್ರೆ ನಿಮಗೆ ಗೊತ್ತಾಗಲ್ಲ, ಪೂರ ಲೆಕ್ಕ ಏನಾಗುತ್ತೆ? ತಪ್ಪಾಗುತ್ತೆ. ಆದ್ದರಿಂದ ನಾವು ಸರಾಸರಿ ಎಷ್ಟು ಬರುತ್ತೆ ನಮಗೆ? 145.2. ನೆಕ್ಸ್ಟು ನಾವು 3ನೇ ಲೆಕ್ಕಕ್ಕೆ ಹೋಗಬೇಕು. ಅಭ್ಯಾಸದಲ್ಲಿ ನೆಕ್ಸ್ಟ್ ಎಷ್ಟನೇ ಲೆಕ್ಕಕ್ಕೆ ಹೋಗ್ಬೇಕು ನಾವು? 3ನೇ ಲೆಕ್ಕಕ್ಕೆ ಹೋಗಬೇಕು. 3ನೇ ಲೆಕ್ಕದಲ್ಲೂ ಸಹ ಸರಾಸರಿ ಮತ್ತು ವರ್ಗಾಂತರ ಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಏನನ್ನು ಕಂಡುಹಿಡಬೇಕು ನಾನು? ಸರಾಸರಿಯನ್ನು ಕಂಡುಹಿಡಬೇಕು. ವರ್ಗಾಂತರ ಮತ್ತು ಆವೃತ್ತಿ ಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನಾನು ಏನನ್ನು ಕಂಡುಹಿಡಬೇಕು? ಸರಾಸರಿಯನ್ನು ಕಂಡುಹಿಡಬೇಕು.